ಏನೇ ಬರಲಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಮಾರ್ನಿಂಗ್ ಎದ್ದೆ, ನಮ್ಮ ಮಮ್ಮಿ ಮನೆಯಾಗದೀನಿ. ಇವಾಗ ಏಳೋದು ಸ್ವಲ್ಪ ಲೇಟ್ ಆಯಿತು. ಎದ್ದು ಸ್ನಾನ ಎಲ್ಲ ಚಹಾ ಕುಡಿದು ಸ್ನಾನ ಎಲ್ಲ ಮಾಡಿ ನನ್ನ ಮಕ್ಳಿಗೂ ಸ್ನಾನ ಮಾಡಿಸಿದೆ. ಇಬ್ರಿಗೂ ರೆಡಿ ಮಾಡಿ ನೋಡ್ತಾ ಇರ್ಬೋದು. ಇಬ್ಬರು ಆಟ ಆಡ್ಕೊಂತ ಕುಂತಾರ. ಇವಂದು ನಾಷ್ಟ ಆಗೈತಿ. ನಮ್ಮ ಮಮ್ಮಿ ಇಡ್ಲಿ ಮಾಡಿದ್ರು, ಇಡ್ಲಿ ತಿನ್ನಿಸಿದೆ. ಅಕ್ಕಿಗೆ ಇಡ್ಲಿ ತಿನ್ಸಕ್ಕಂತ ಹೋದೆ, ಅಕ್ಕಿ ತಿನ್ನತ್ತಿಲ್ಲ. ಅದೇನಂತಂದ್ರೆ ಬರ್ತ್ಡೇಗೆ ಸ್ವಲ್ಪ ಕೇಕ್ ಅದೆಲ್ಲ ತಿಂದುಬಿಟ್ಟಾಳಲ್ಲ, ಅದಕ್ಕೆ ಆಕೆಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟೈತಿ. ಅವತ್ತು ಕೇಕ್ ತಿಂದಾಗಿಂದನ ವಾಮಿಟ್ ಸ್ಟಾರ್ಟ್ ಆಗಿಬಿಟ್ಟೈತಿ ಪಾಪಕಿಗೆ. ಅದು ಆಗಿ ಬಂದಿಲ್ಲ ಅನಿಸುತ್ತೆ. ಸೊ ಹಂಗೆ ನೆಲ ಒರ್ಸಾತಿದ್ಲು. ಸೊ ಅದಕ್ಕೆ ಈಕಿ ಕೆಳಗೆ ಕುಂತಿದ್ಲಲ್ಲ, ಈಕಿನ ಎತ್ಕೊಂಡು ಬಂದೆ. ಇಲ್ಲಾಂದ್ರೆ ಆಕಿ ನೆಲ ಒರ್ಸಕ್ಕಂತೂ ಬಿಡೋಂಗಿಲ್ಲ ನಮ್ಮ ಶ್ರೀನಿಧಿ. ಇಲ್ಲಿ ನೋಡ್ರಿ ಪಾಪ ಹಾಯ್ ಮಾಡತ್ತಾವ. ಹಾಯ್ 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 ಶ್ರೀ, ಹಾಯ್ ಮಾಡು. ನಾವು ಹೇಳಿದಾಗ ಮಾಡಲ್ಲಕ್ಕಿ ಕ್ಯಾಮ್ರಾ ನೋಡಿದ್ಕೂಳೆ ಹಾಯ್ ಮಾಡಿದ್ಲು. ನನಗೆ ಖುಷಿ ಆಯ್ತು ನೋಡ್ರಿ. ಪಾಪಕಿಗೆ ಕೇಕ್ ತಿಂದಾಗಿಂದ ವಾಮಿಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪಾಪ ನೋಡಿ ಮುಖ ಒಂಥರ ಸಪ್ಪಾಗ್ಬಿಟ್ಟೈತಿ, ದೃಷ್ಟಿ ಆಗ್ಬಿಟ್ಟೈತಿ ನಮ್ಮ ಬೇಬಿಗೆ. ಹೌದಿಲ್ಲಮ್ಮ, ದೃಷ್ಟಿ ಆಗುತ್ತಲ್ಮ ನಿಂಗೆ? ಊಟನೂ ಏನೂ ಮಾಡತ್ತಿಲ್ಲಕ್ಕಿ ಜಾಸ್ತಿ. ವಾಮಿಟ್ ಮತ್ತು ಸ್ವಲ್ಪ ಮೋಷನ್ ಮಾಡ್ಕೊಳತ್ತಾಳ. ವಾಮಿಟ್ ಸ್ವಲ್ಪ ಕಮ್ಮಿ ಆಗೈತಿ, ಬಟ್ ಮೋಷನ್ ಏನೂ ಕಮ್ಮಿ ಆಗಿಲ್ಲ ನೋಡ್ರಿ. ಅದು ಸಣ್ಣ ಮಕ್ಕಳಿಗೆ ಕೇಕ್ ತಿನ್ನಿಸ್ಬಾರ್ದು. ಈಗ 1 ವರ್ಷದ ಪಾಪು ಅದ ಪಾಪ, ಅದಕ್ಕೆ ಹಾಗೆ ಅನ್ಸತ್ತಕ್ಕಿಗೆ. ಅದಕ್ಕೆ ಹಾಸ್ಪಿಟಲ್ಗೆ ಔಷಧ ಹಾಕಿನಿ, ಕಮ್ಮಿ ಆಗೈತಿ. ಈಗ ವಾಮಿಟ್ ಏನಿಲ್ಲ, ಬಟ್ ಒಂಥರ ಕೆಮ್ಮ ತಳಕ್ಕೆ ಕಫ ಒಂದಾಗ್ಬಿಟ್ಟೈತಿ. ಅದು ಒಂದು ಇವಾಗ ಇನ್ನೊಂದು ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕು. ಬಿಸಿಲು ನೋಡಿದ್ರೆ ಜಗ್ಗೈತಿ, ಹೆಂಗೆ ಹೋಗ್ಬೇಕಂದ್ರೆ ಗೊತ್ತಾಗವಲ್ದು. ಹೋಗಿ ಬರ್ತೇವೆ ಹಾಸ್ಪಿಟಲ್ಗೆ ಇವಾಗ. ಶ್ರೀ ಹಾಯ್ ಮಾಡಮ್ಮ. ಹಾಯ್ ಅಂತಿದ್ದು ಅಕ್ಕಿದ ಹಾಯ್ ಹಿಂಗೆ. ನಮ್ಮ ಶ್ರೀದ ಹಾಯ್ ಹಿಂಗೆ ಮಾಡ್ತಾಳೆ, ಅಕ್ಕಿ ಹಿಂಗಲ್ಲ, ಹಿಂಗೆ ಹಾಕಿದ ಹಾಯ್. ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡಿ. ಹಾಯ್ ಮಾಡ ಮಮ್ಮೂನ್ರಿ ಅಂತ ಕೇಳು. ಮಮ್ಮೂನ್ರಿ ಶ್ರೀ, ಮಮ್ಮೂನ್ರಿ, ನೀವು ಮಮ್ಮೂನ್ರಿ ಅಂತ ಕೇಳು. ಬೇಡ. ಓಕೆ, ಇವಾಗ ನಾನು ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್. ನಾಷ್ಟ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಸೊ ಮತ್ತೆ ಸಿಗೋಣಂತ ಫ್ರೆಂಡ್ಸ್. ಇಡ್ಲಿ ತಿನ್ನೋಣಂತ. ನಮ್ಮ ಮಮ್ಮಿ ಇಡ್ಲಿ ಮಾಡ್ಯಾರ ನೋಡ್ರಿ. ಇಡ್ಲಿ ಸಾಂಬಾರು ಚಟ್ನಿ. ಅನ್ನಿ ಚಲ್ತಿ ಅಪ್ಪಾಜಿ ನೀನು. ಈ ಒಟ್ಟೆ ಏನೋ ಒಂದು ಗದ್ದಲ ಮಾಡಬೇಕು. ಈ ಹುಡುಗ ಶಾಣೆ ಇಲ್ಲಿದು. ಹುಡುಗ ನೀ ಶಾಣೆ ಇಲ್ಲ. ಹಂಗೆ ಹೊಡಿತಾನಂತೀವನೇನ. ಯಾಕ ಅಲ್ಲಿ ಗುಮ್ಮನ್ಕಾಯಿ ಕೊಟ್ಟು ಬರ್ತೀನಿ ತಡಿ. ಚಿ ಬಾಳೆಹಣ್ಣು ತಿಂದಿತ್ತಿದ್ದು. ಚಿ ಬಾಳೆಹಣ್ಣು ತಿಂದಿತ್ತಿದ್ದು. ಬಾಯಿ ನೋಡ್ರಿ. ಚಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ಬರ್ತೀನಿ. ಅಲ್ಲಿವರೆಗೂ ನೀನು ಕುಂದ್ರೆ ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ಲು. ನಾನು ಮೀಶೋಯಿಂದ ಒಂದು ಡ್ರೆಸ್ ತರಿಸಿದ್ದೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಒಳಗೆ ಅದ್ರದ್ದು ಒಂದು ರೀಲ್ ಕ್ರಿಯೇಟ್ ಮಾಡೋದು. ಸೊ ಅದನ್ನು ನಿಮ್ಮ ಜೊತೆ ಇಲ್ಲೂ ಯೂಟ್ಯೂಬ್ದಾಗೂ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಈ ಡ್ರೆಸ್ನ. ಇದು 3 ಪೀಸ್ ಸೆಟ್, ಕುರ್ತಾ, ಬಾಟಮ್ ಮತ್ತು ದುಪ್ಪಟ್ಟ ಬರ್ತೈತಿ. ನಿಜವಾಗ್ಲೂ ಈ ಡ್ರೆಸ್ ಎಷ್ಟು ಮೆತ್ತಗೈತಂದ್ರೆ ನನಗಂತೂ ಭಾಳ ಇಷ್ಟ ಆಯ್ತು. ಜಸ್ಟ್ 500 ಕೊಟ್ಟೆ ನೋಡಿರಿ ಇದಕ್ಕೆ ನಾನು. ಮಸ್ತ್ ಈ ರೀತಿ ನೆಕ್ ಬಂದೈತಿ. ಮಸ್ತ್ ನೆಕ್ಕಿಗೆ ಡಿಸೈನ್. ನಿಜವಾಗ್ಲೂ ಹೇಳಕ್ಕೆ ವರ್ಡ್ಸ್ ಇಲ್ಲ. 500 ಒಳಗೆ ಇಷ್ಟೆಲ್ಲ ಯಾರು ಕೊಡ್ತಾರೆ ಹೇಳ್ರಿ. ಅದಕ್ಕೆ ನನಗಂತೂ ಈ ಡ್ರೆಸ್ ಭಾಳ ಇಷ್ಟ ಆಯ್ತು. ಇದಕ್ಕೆ ಮಟೀರಿಯಲ್ ಬಂದುಬಿಟ್ಟು ರೇಯಾನ್ ಸ್ಲಬ್ ಒಳಗೆ ಬರ್ತೈತಿ. ನಿಮಗೂ ಈ ಡ್ರೆಸ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಡ್ರೆಸ್ಸಿಂದ. ನೀವು ಕೂಡ ಬೈ ಮಾಡಬಹುದು. ಇವಾಗ ಬೇಸಿಗೆಗೆ ನಾವು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂತಂದ್ರೆ ಸೀರೆ ಗಿರಿ ಉಟ್ಕೊಳಕ್ಕಾಗಂಗಿಲ್ಲ. ಸೊ ಇಂಥ ಡ್ರೆಸ್ನ ನಾವು ಹಾಕ್ಕೊಂಡು ಆರಾಮ್ ಕಂಫರ್ಟೇಬಲ್ ಅನ್ಸುತ್ತೆ, ರಿಚ್ ಲುಕ್ ಕೊಡ್ತೈತಿ. ಮಸ್ತಾಗಿ ರೆಡಿಯಾಗಿ ಹೋಗ್ಬಿಟ್ರಿ ಅಂದ್ರೆ ವಾವ್, ಡ್ರೆಸ್ ಮಾತ್ರ ಆಸಮ್ ಕಾಣಿಸ್ತೈತಿ. ಸೊ ಈ ಕ್ರೀಮ್ ಯೂಸ್ ಮಾಡತ್ತೀನಿ, ಲೋರಿಯಲ್ ಪ್ಯಾರಿಸ್ ಅವ್ರದ್ದು. ಸೊ ಈ ಕ್ರೀಮ್ ಕೂಡ ನಂಗೆ ಭಾಳ ಇಷ್ಟ. ಫೇಸ್ನ ಫುಲ್ ಹೈಡ್ರೇಟ್ ಆಗಿ ಇಳಿಸ್ತೈತಿ. ಡೇ ಕ್ರೀಮಾಗಿ ನಾನು ಯೂಸ್ ಮಾಡ್ತೀನಿ ಇದನ್ನು. ಸೊ ಅದರದ್ದು ಲಿಂಕ್ ಬೇಕಂದ್ರೆ ಕಾಮೆಂಟ್ ಮಾಡಿರಿ. ಎಲ್ಲದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಅಟ್ಯಾಚ್ ಮಾಡಿರ್ತೀನಿ. ಸೊ ನೋಡಿರಿ, ಫೈನಲ್ಲಾಗಿ ನಾನು ರೆಡಿ ಆದೆ. ಇವಾಗ ಜಾಸ್ತಿ ರೆಡಿ ಹಾಕೊಂಡ್ರೆ ನಂಗೆ ಇಷ್ಟ ಆಗಿಲ್ಲ, ಸ್ವೆಟ್ ಭಾಳ ಆಗ್ತೀನಿ ನಾನು. ಅದ್ರಾಗ ನಮ್ಮ ಮನೆ ಸ್ವಲ್ಪ ಶೀಟಿನ ಮನೆ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಬೆವರು ಬರ್ತೈತಿ. ಸೊ ಬೇಗ ಕಾಮೆಂಟ್ ಮಾಡಿರಿ ಅಂತ ನಾನು ಇನ್ಸ್ಟಾಗ್ರಾಮ್ ರೀಲ್ ಕ್ರಿಯೇಟ್ ಮಾಡೋದಿದ್ನಲ್ಲ. ಸೊ ಅದಕ್ಕೆ ಈ ಲಿಪ್ಸ್ಟಿಕ್ ಕೂಡ ನಾನು ಆನ್ಲೈನ್ದಾಗ ತೊಗೊಂಡಿದ್ದೆ, ನೈಕಾ ಒಳಗೆ. ಲಿಪ್ಸ್ಟಿಕ್ ಮಾತ್ರ ಆಸಮ್ ಅಲ್ಟಿಮೇಟ್ ಐತಿ. ನನಗೆ ಭಾಳ ಇಷ್ಟ ಆಯ್ತು. ಇದ್ರ ಶೇಡ್ ಅಂತೂ ನಿಜವಾಗ್ಲೂ ಮಸ್ತ್ ಐತಿ. ಬಟ್ ಇದನ್ನು ನಾವು ಡೈಲಿ ವೇರ್ ಹಾಕ್ಕೊಳಕ್ಕೆ ಆಗಂಗಿಲ್ಲ. ಎಲ್ಲಾದರೂ
ಪಾರ್ಟೀಸ್ ಫಂಕ್ಷನ್ಸ್ ಮ್ಯಾರೇಜಸ್ಗೆ ಹೋಗ್ತಿಲ್ಲ ಅಲ್ಲಿ ನಾವು ಹಾಕ್ಕೋಬೋದು, ಮಸ್ತ್ ಕಾಣ್ತೈತಿ. ಸ್ಮಡ್ಜ್ ಕೂಡ ಆಗಂಗಿಲ್ಲ. ಅದೆಲ್ಲ ಮುಗಿಸ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡೋ ಅಷ್ಟಾಗ ಸಾಕಾಗಿ ಹೋಗ್ಬಿಡ್ತು. ಅದೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಫೈನಲ್ ಆಗಿ ಅಂತಂದು ಇವಾಗ ನೋಡ್ರಿ ಹಾಸ್ಪಿಟಲ್ಗೆ ಹೊಂಟೀನಿ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೊಂಟಿದ್ವಿ ನಾವು, ಅಂದರೆ ಮಕ್ಕಳ ಡಾಕ್ಟರ್ ನೋಡ್ತಾರಲ್ಲ ಅಲ್ಲಿ, ಸೊ ಅಲ್ಲೇ ಹೊಂಟಿದ್ವಿ. ಪ್ರೈವೇಟಿಗೆ ಹೋಗ್ಬೇಕು ಅನ್ಕೊಂಡ್ವಿ, ಸ್ವಲ್ಪ ಬರ್ಡೇ ಎಲ್ಲ ಮಾಡಿ ದುಡ್ಡೆಲ್ಲ ಖಾಲಿ ಆಗಿಬಿಟ್ಟು ಫ್ರೆಂಡ್ಸ್, ಅದಕ್ಕೆ ಮತ್ತು ಇನ್ನೇನು ಮಾಡ್ಬೇಕಂತಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೊಂಟೀನಿ. ನೋಡ್ಬೇಕು, ಅಲ್ಲಿನೂ ಚಲೋ ಕೊಡ್ತಾರೆ ಟ್ರೀಟ್ಮೆಂಟ್ ಎಲ್ಲ, ಔಷಧ ಅದೆಲ್ಲ ಚಲೋ ಕೊಡ್ತಾರೆ. ನೋಡ್ರಿ ಅಲ್ಲಿ ಕಮ್ಮಿ ಆಗ್ತೈತಿ 90% ನನಗೆ ಗೊತ್ತೈತಿ, ಯಾಕಂದರೆ ನಾನು ಭಾಳ ಸತಿ ತೋರಿಸಿನಿ ನನ್ನ ಮಕ್ಕಳಿಗೆ ಅಲ್ಲಿ. ಸೊ ಅಲ್ಲೇ ಹೊಂಟಿದ್ವಿ ನೋಡ್ರಿ. ಇವಾಗ ಆಟೋದಾಗ ನಾನು, ನನ್ನ ತಂಗಿ ಮತ್ತು ನನ್ನ ಪಾಪು ಹೊಂಟಿದ್ವಿ, 3 ಜನನು. ನನ್ನ ಮಗನ ಮನ್ಯಾಗ ಮಲಗಿಸ್ ಬಂದಿದ್ದೆ. ನಮ್ಮ ಪಪ್ಪ ಇದ್ದರು ಮನೆ ಒಳಗೆ. ಮತ್ತೆಲ್ಲಿ ಅವನ್ನ ಬಿಸಿಲೊಳಗೆ ನಾವು ಹೋಗಿ ಬರೋಷ್ಟ್ರಾಗ ರಗಡ್ ಆಯಿತು ಫ್ರೆಂಡ್ಸ್. ಎಷ್ಟು ಒಂಥರ ಊಟನೂ ಮಾಡಿಲ್ಲ ನಾವು, ಲೇಟ್ ಆಗಿತ್ತಂತಂದು ಹಂಗೆ ಹೋಗ್ಬಿಟ್ಟಿವಿ. ಜಗ್ಗು ಸುಸ್ತು, ಫುಲ್ ಸುಸ್ತಾಗತೈತಿ. ಹೋಗಿ ಬರೋಷ್ಟ್ರಾಗ ಸಾಕಾಗಿ ಹೋಯ್ತು. ಬಿಸಿಲಿಗೆ ಎಲ್ಲೂ ಹೋಗೋಕ್ಕಾಗಂಗಿಲ್ಲ ನೋಡ್ರಿ. ನನಗಂತೂ ಫುಲ್ ನಡಿಯೋಕೆ ಆಗ್ವಲ್ತು. ಅದ್ರಾಗ ನನ್ನ ಮಗಳು ಒಬ್ಬಾಕಿಗೆ ನೋಡೋಕ್ಕಾಗ್ವಲ್ತು. ಅಕ್ಕಿ ಅಂತೂ ಫುಲ್ಲು ಇದು ಮಾಡ್ಕೊಳತ್ತಿದ್ಲು. ಮತ್ತು ನನಗೆ ಯಾಕಾದರೂ ಕೇಕ್ ತಿನ್ನಿಸಿದೆ, ಯಾಕಾದರೂ ಆಕಿನ ವೀಡಿಯೋಸ್ ಎಲ್ಲ ಶೂಟ್ ಮಾಡಿದೆ ಅನ್ನಿಸ್ಬಿಡ್ತು. ಎಲ್ಲರೂ ಆಕಿಗೆ ದೃಷ್ಟಿ ಬಿಟ್ಬಿಟ್ಟಾರ. ಇನ್ನು ಮೇಲಿಂದ ಆಕೆನ ಜಾಸ್ತಿ ವೀಡಿಯೋದಾಗೆಲ್ಲ ತೋರ್ಸೋಕೆ ಹೋಗಂಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಆ ಕಷ್ಟ ನೋವು ಅನ್ಭವಿಸೋದು ನಾವೇ ಅಲ್ಲ ಆಮೇಲೆ. ಸೊ ಅದಕ್ಕೆ ಅಲ್ಲಿಂದ ಬರೋಬೇಕಾದ್ರೆ ಸ್ವಲ್ಪ ನಡ್ಕೊತ ಬಂದ್ವಲ್ಲ, ಅಲ್ಲಿ ಜಾತ್ರೆ ಐತಿ, ನಮ್ಮ ಊರೊಳಗೆ ಜಾತ್ರೆ ಸ್ಟಾರ್ಟ್ ಆಗೈತಿ ಇವಾಗ. ಅಲ್ಲಿ ಜಾತ್ರೆ ಒಳಗೆ ಸ್ವಲ್ಪ ನಿಮ್ಗೆ ತೋರಿಸ್ಬೇಕಂತಂದ್ರೆ ವಿಡಿಯೋ ಶೂಟ್ ಮಾಡ್ಕೊಳಂತಿದ್ದೆ. ಇನ್ನೂ ನಾನು ಅಲ್ಲಿ ಜಾತ್ರೆ ಒಳಗೆ ಐಟಮ್ಸ್ ಎಲ್ಲ ಬಂದಿಲ್ಲ, ಅಂದರೆ ಏನು ಅಂಗಡಿ ಈಗ ಇನ್ನೂ ಹಾಕಾತಿದ್ರು. ಈ ಜಾತ್ರೆ 1 ಮಂತ್ವರೆಗೂ ಇರ್ತೈತಿ. ಸೊ ಆಮೇಲೆ ಬಂದ್ರೆ ಆಯ್ತು, ಅಂಗಡಿ ಎಲ್ಲ ಶಾಪ್ ಹಾಕಿದ್ಮೇಲೆ ಅಂದ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಪಾಪ ಅಷ್ಟು ಆರಾಮಿಲ್ಲ ಅಂದ್ರೂ ನಗನಗಕ್ಕೋ ಅಂತ ಖುಷಿಯಾಗಿ ಆಟ ಆಡತ್ತಿದ್ಲು ನಮ್ಮ ಶ್ರೀ. ಒಂದೊಂದ್ಸಲಿ ಬೇಜಾರಾದ್ರೆ ಹೋಗಿ ನೆಲದ ಮೇಲೆ ಮಲ್ಕೊಂಡ್ಬಿಡೋಳು, ಹಂಗೆ ಮಾಡತ್ತಿದ್ಲು. ಅದನ್ನು ನೋಡಿ ಹೊಟ್ಟೆಗೆ ನನಗಂತೂ ಸಂಕಟ ಆಗತ್ತಿತ್ತು, ಯಾಕೆ ಹಿಂಗೆ ಮಾಡತ್ತಾಳೆ ನನ್ನ ಮಗಳು ಅಂತಂದು. ಸೊ ಅಲ್ಲಿಂದ ಬಂದು ನೋಡ್ರಿ ಔಷಧ ಎಲ್ಲ ತೊಗೊಂಡು ಕೊಟ್ಟಿದ್ರು. ಔಷಧ ಇದು ವಾಮಿಟ್ ಮತ್ತು ಕೆಮ್ಮಿಂದ ಮತ್ತು ಮೋಷನ್ ಕಮ್ಮಿ ಆಗೋದು ಔಷಧ, ಇದನ್ನು ಹಾಕಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಹಾಕಬೇಕಂತಂದು ಇಟ್ಟಿದ್ದೆ ನಾನು. ಮತ್ತು ಅಲ್ಲಿಂದ ಬರೋಷ್ಟಾಗ ಇವಾಗ ನಮ್ಮ ಮನೆಯೊಳಗೆ ನೀರಿನ ಪ್ರಾಬ್ಲಮ್ ಐತಿ. ಯಾಕಂದ್ರೆ 10 ದಿನಕ್ಕೊಮ್ಮೆ 12 ದಿವಸಕ್ಕೊಮ್ಮೆ ಬಿಡ್ತಾರೆ. ಅದಕ್ಕೆ ನಾನು, ನಮ್ಮ ತಂಗಿ, ನನ್ನ ಮಗಳು ಎಲ್ಲರೂ ಬಂದುಬಿಟ್ಟಿವಿ. ಇವಾಗ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗ್ತವೆ. ಪಾಪ ನಮ್ಮ ತಂಗಿ ನೀರು ತುಂಬ ಹೊತ್ತಿದ್ಲು. ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಇಬ್ಬರು ನೀರು ತುಂಬಾತಿದ್ರು. ನನ್ನ ಮಗ ನೋಡಲಿ ಇಷ್ಟು ಕಿಡಿಗೇಡಿದಾನ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.